ಇನ್ನು ರಾಜ್ಯ ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ನಡೆಸ್ತಾ ಇದ್ದಾರೆ. ಶಾಸಕರ ಜೊತೆಗಿನ ಈ 1-to-1 ಸಭೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮೀಟಿಂಗ್ ಮಾಡ್ತಾ ಇರೋದು ನಾಯಕತ್ವ ಬದಲಾವಣೆ ಚರ್ಚೆ ಬಗ್ಗೆ. ಈ ನಾಯಕರಿಗೆ ಕುತೂಹಲವನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಅದೇ ಕಾರಣಕ್ಕೆ 1-to-1 ಚರ್ಚೆ ಮಾಡಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಿದ್ದಾರಾ? ಶಾಸಕರ ಅಭಿಪ್ರಾಯದ ಮೇಲೆ ಹೈಕಮಾಂಡ್ ಸಿಎಂ ಬದಲಾವಣೆಯ ಕುರಿತು ಅಂತಿಮ ನಿರ್ಧಾರ ಏನು ಅನ್ನೋದನ್ನು ಕೈಗೊಳ್ಳುತ್ತಾ? ಇದ್ಯಾವುದಕ್ಕೂ ಕೂಡ ಅಧಿಕೃತವಾಗಿ ಮೂಲಗಳಿಂದ ಮಾಹಿತಿ ಇಲ್ಲ. ಆದರೆ ಚರ್ಚೆಗಳು ಈ ರೀತಿಯಾಗಿ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಸುರ್ಜೇವಾಲಾರ ಶಾಸಕರ ಜೊತೆಗಿನ 1-to-1 ಮೀಟಿಂಗ್ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಕೇವಲ ಮಿನಿಸ್ಟರ್ಗಳ ಮೇಲಿನ ಅಭಿಪ್ರಾಯ ಪಡೆಯೋದು ಅಥವಾ ಅಸಮಾಧಾನಗಳನ್ನು ಕೇಳೋದು ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಆಗ್ತಿದೆಯಾ ಅನ್ನೋ ಚರ್ಚೆ. ಖಂಡಿತವಾಗಿ ವಿಜಯ್, ಈಗಾಗಲೇ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ತೆರಳಿದ್ದಾರೆ ಸಿಎಂ, ಡಿಸಿಎಂ ಮತ್ತೆ ಕೆಲವೊಂದಿಷ್ಟು ಸಚಿವರು. ಈ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯವನ್ನು ಆಲಿಸುವ ಸಲುವಾಗಿ 3 ದಿನಗಳ ಕಾಲ ಸುರ್ಜೇವಾಲಾ ಅವರು ರಾಜ್ಯದಲ್ಲೇ ಠಿಕಾಣಿ ಹೂಡಿದ್ರು. ಕೆಲವೊಂದಿಷ್ಟು ಶಾಸಕರನ್ನ ಭೇಟಿಯಾಗಿ ಅವರ ಅಭಿಪ್ರಾಯವನ್ನು ಕೂಡ ಆಲಿಸಲಾಗಿತ್ತು. ಕ್ಷೇತ್ರದ ಅಭಿವೃದ್ಧಿ ವಿಚಾರ, ಶಾಸಕರಿಗೆ ಸಚಿವರುಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳ ಜೊತೆಗೆ ಸದ್ಯದಲ್ಲಿ ಈಗ ಸರ್ಕಾರ ಮತ್ತೆ ಪಕ್ಷದಲ್ಲಿ ಸಮನ್ವಯದ ವಿಚಾರ ಕುರಿತಂತೆ ಕೂಡ ಶಾಸಕರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಮತ್ತೆ ಡಿಸಿಎಂ ಜೊತೆಗೆ ನಾಯಕತ್ವದ ವಿಚಾರದ ಚರ್ಚೆ ಕುರಿತಂತೆ ಕೆಲವೊಂದಿಷ್ಟು ಸಚಿವರು ಮತ್ತೆ ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನಾದರೂ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಏನು ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇದೆ, ಈ ವಿಚಾರ ಕುರಿತಂತೆನೂ ಶಾಸಕರಿಂದ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಮಾಹಿತಿಗಳನ್ನು ಆಧರಿಸಿ ಈಗ ಸಿಎಂ ಮತ್ತೆ ಡಿಸಿಎಂ ವಿಚಾರ ಕೂಡ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಕೂಡ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ಮಾಡಲಿದ್ದಾರೆ. ಶಾಸಕರು ನೀಡಿರ್ತಕ್ಕಂಥ ವರದಿ ಆಧಾರದ ಮೇಲೆ ಸುರ್ಜೇವಾಲಾ ಅವರು ಈ ವಿಚಾರಗಳನ್ನು ಅವರು ಹೇಳಿದಂಥ ಅಂಶಗಳ ಕುರಿತಂತೆನೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕಾಗಿ ಏಕಾಏಕಿ ಎಐಸಿಸಿ ಸೂಚನೆ ಮೇರೆಗೆ ಬಂದು ಶಾಸಕರ ಅಭಿಪ್ರಾಯವನ್ನ ಅಂದ್ರೆ ಸಚಿವರು ಮತ್ತೆ ಶಾಸಕರ ನಡುವೆ ಸಮನ್ವಯತೆಯನ್ನ ಸಾಧಿಸ್ಲಿಕ್ಕೆ ಬಂದ್ರ, ಇಲ್ಲ ಒಂದು ವೇಳೆ ನಾಯಕತ್ವ ವಿಚಾರ ಕುರಿತಂತೆ ಏನಾದರೂ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ಶಾಸಕರ ಜೊತೆ ಸಭೆಯನ್ನ ನಡೆಸಿದ್ರೆ ಅಂತಕ್ಕಂಥ ಚರ್ಚೆ ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅದೇನೇ ಇದ್ರೂ ಸಹಿತವಾಗಿ ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ವಿಚಾರ ಕುರಿತಂತೆ ಸಿಎಂ, ಡಿಸಿಎಂ ದೆಹಲಿಗೆ ತೆರಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಶಾಸಕರ ಸಭೆ ನಡೆಸಿರ್ತಕ್ಕಂಥದ್ದು ನಾಯಕತ್ವ ವಿಚಾರ, ಕ್ಷೇತ್ರದ ಅಭಿವೃದ್ಧಿ ವಿಚಾರ, ಸಚಿವರ ಅಸಹಕಾರ ವಿಚಾರ ಕುರಿತಂತೆ ಕೆಲವೊಂದಿಷ್ಟು ಪ್ರಶ್ನೆಗಳ ಜೊತೆಗೆ ನಾಯಕತ್ವ ವಿಚಾರ ಕುರಿತಂತೆನೂ ಕೂಡ ಶಾಸಕರ ಜೊತೆ ಮಾತನಾಡಿದ್ದಾರೆ 1-to-1 ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಂದು ಈ ವರದಿಯ ಆಧಾರದ ಮೇಲೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಕೂಡ ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಶಾಸಕರ ಅಭಿಪ್ರಾಯಗಳೇನಾಗಿದೆ, ನಾಯಕತ್ವ ವಿಚಾರ ಕುರಿತಂತೆ ಶಾಸಕರ ಮನಸ್ಥಿತಿ ಏನಿದೆ ಅಂತಕ್ಕಂಥ ವಿಚಾರಗಳ ಕುರಿತಂತೆನೂ ಕೂಡ ಹೈಕಮಾಂಡ್ಗೆ ಮಾಹಿತಿಯನ್ನ ಸುರ್ಜೇವಾಲಾ ಅವರು ರವಾನಿಸ್ತಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಎಐಸಿಸಿ ನಾಯಕರ ಸೂಚನೆ ಮೇರೆಗೆ ಬಂದ್ರೆ ಇಲ್ಲ ಅವರೇ ವಾಲಂಟರಿಯಾಗಿ ಬಂದು ಈ ರೀತಿಯ ಗೊಂದಲಗಳಿಗೆ ಬ್ರೇಕ್ ಆಗ್ತಕ್ಕಂಥ ವಿಚಾರ, ಒಂದ್ ಕಡೆ ಸಿಎಂ ಸ್ಥಾನ ಮತ್ತೆ ಡಿಸಿಎಂ ಸ್ಥಾನದ ವಿಚಾರಗಳ ಕುರಿತಂತೆ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಪದೇ ಪದೇ ಸರ್ಕಾರ ಮತ್ತೆ ಪಕ್ಷಕ್ಕೂ ಕೂಡ ಮುಜುಗರ ಉಂಟಾಗ್ತಾ ಇತ್ತು. ಹಾಗಾಗಿ ಸುರ್ಜೇವಾಲಾ ಅವರು ಶಾಸಕರ ಜೊತೆ ನಡೆಸಿರ್ತಕ್ಕಂಥ 1-to-1 ಮೀಟಿಂಗ್ ಏನಿದೆ, ಇದು ಸಾಕಷ್ಟು ಕುತೂಹಲದ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಶಾಸಕರ ಅಭಿಪ್ರಾಯವನ್ನು ಕೂಡ ಆಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.